ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ, ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಓ ಯೇಸುವಿನ ಪವಿತ್ರ ಹೃದಯವೇ, ಸಂತ ಕನ್ಯಾಮರಿಯಮ್ಮನವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು, ಎಲ್ಲ ಕೆಲಸ ಕಾರ್ಯಗಳನ್ನು, ವಿದ್ಯಾಭ್ಯಾಸವನ್ನು, ಪ್ರಯಾಣವನ್ನು, ಇಂದಿನ ಅನುಭವಗಳನ್ನು, ಆರೋಗ್ಯವನ್ನು, ನನ್ನ ಕುಟುಂಬದ ಸದಸ್ಯರನ್ನು, ಬಂಧು ಮಿತ್ರರನ್ನು, ನೆರೆಹೊರೆಯವರನ್ನು, ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ. ನಾನು ಆಡುವ ಮಾತು, ಮಾಡುವ ಆಲೋಚನೆಗಳು, ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ. ಇಂದಿನ ದಿನ ನಿಮ್ಮ ಸುರಕ್ಷತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ. ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ. ಆಮೇನ್. ಸಂತ ಲೂಕನು ಬರೆದ ಸುಸಂದೇಶದಿಂದ ವಾಚನ. ಒಂದಾನೊಂದು ದಿವಸ ಆತನು ಏಕಾಂತವಾಗಿ ಪ್ರಾರ್ಥನೆ ಮಾಡುತ್ತಿರುವಾಗ ಆತನ ಶಿಷ್ಯರು ಆತನ ಸಂಗಡ ಇದ್ದರು. ಆತನು, ನನ್ನನ್ನು ಸಾಮಾನ್ಯ ಜನರು ಯಾರು ಎನ್ನುತ್ತಾರೆ ಎಂದು ಅವರನ್ನು ಕೇಳಿದ್ದಕ್ಕೆ ಅವರು, ನಿನ್ನನ್ನು ಸ್ನಾನಿಕನಾದ ಯೋಹಾನನು ಎನ್ನುತ್ತಾರೆ, ಕೆಲವರು ಏಲಿಯನು ಎನ್ನುತ್ತಾರೆ, ಇನ್ನು ಕೆಲವರು ಪೂರ್ವದ ಪ್ರವಾದಿಗಳಲ್ಲಿ ಯಾವನೂ ಒಬ್ಬನು ಎದ್ದಿದ್ದಾನೆ ಎನ್ನುತ್ತಾರೆ ಎಂದು ಹೇಳಿದರು. ಆತನು ಅವರನ್ನು, ಆದರೆ ನೀವು ನನ್ನನ್ನು ಯಾರು ಎನ್ನುತ್ತೀರಿ ಎಂದು ಕೇಳಲಾಗಿ ಪೇತ್ರನು, ನೀನು ದೇವರಿಂದ ಬರಬೇಕಾಗಿರುವ ಕ್ರಿಸ್ತನು ಎಂದು ಉತ್ತರ ಕೊಟ್ಟನು. ಆಗ ಆತನು, ಇದನ್ನು ಯಾರಿಗೂ ಹೇಳಬೇಡಿರಿ ಎಂದು ಬಹು ಖಂಡಿತವಾಗಿ ಅವರಿಗೆ ಅಪ್ಪಣೆ ಕೊಟ್ಟು, ಮನುಷ್ಯಕುಮಾರನು ಬಹು ಕಷ್ಟಗಳನ್ನು ಅನುಭವಿಸಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ನಿರಾಕೃತರಾಗಿ ಕೊಲ್ಲಲ್ಪಟ್ಟು ಮೂರನೆಯ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕಾಗಿದೆ ಎಂದು ಹೇಳಿದನು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಚಿಂತನೆ. ಯೇಸು ಪ್ರಾರ್ಥನೆ ಮಾಡಿ ತಮ್ಮ ಶಿಷ್ಯರಿಗೆ 2 ಪ್ರಶ್ನೆಗಳನ್ನು ಕೇಳುತ್ತಾರೆ. ಜನರು ನನ್ನನ್ನು ಯಾರು ಎನ್ನುತ್ತಾರೆ ಮತ್ತು ನೀವು ನನ್ನನ್ನು ಯಾರು ಎನ್ನುತ್ತೀರಿ? ಬೇರೆ ಜನರಿಗಿಂತ ಹೆಚ್ಚಾಗಿ ಅವರ ಶಿಷ್ಯರು ಯೇಸುವನ್ನು ಅನುಭವದ ಮೂಲಕ ಅರಿತಿದ್ದರು. ಜನರು ಅವಶ್ಯವಿರುವಾಗ ಮಾತ್ರ ಯೇಸುವನ್ನು ಕಾಣಲು ಬಂದರೆ ಶಿಷ್ಯರು ಪ್ರತಿದಿನ ಅವರೊಂದಿಗಿದ್ದು ಅವರನ್ನು ತಿಳಿದುಕೊಂಡಿದ್ದರು. ಆದ್ದರಿಂದ ಯೇಸು ಕೇಳುವುದು, ಆದರೆ ನೀವು ನನ್ನನ್ನು ಯಾರು ಎನ್ನುತ್ತೀರಿ ಎಂದು. ಯೇಸುವಿನ ನಂತರ ಅವರ ಕಾರ್ಯವನ್ನು ಮುಂದುವರಿಸಲು ಆಯ್ದುಕೊಂಡವರು ಅವರನ್ನು ಅರಿತಿರುವುದು ಅವಶ್ಯವಾಗಿತ್ತು. ಪೇತ್ರನು, ನೀನು ದೇವರಿಂದ ಬರಬೇಕಾದ ಕ್ರಿಸ್ತನು ಎಂದು ಉತ್ತರಿಸಿದ ಕೂಡಲೇ ಯೇಸು ತಮ್ಮ ಕಷ್ಟ ಮತ್ತು ಯಾತನೆಯ ಕುರಿತು ಹೇಳುತ್ತಾರೆ. ಯೇಸುವಿನ ಶಿಷ್ಯರಾಗಿ ಕ್ರಿಸ್ತನ ಮಹಿಮೆಯನ್ನು ಮಾತ್ರವಲ್ಲ, ಶಿಲುಬೆಯನ್ನು ಸಹ ಸ್ವೀಕರಿಸಲು ಅದೇ ಕಷ್ಟ, ನಿಂದನೆ, ತಿರಸ್ಕಾರಗಳನ್ನು ಸಹ ಯೇಸುವಿನ ಶಿಷ್ಯರಾದ ನಾವು ಅನುಭವಿಸಲು ಸಿದ್ಧರಾಗಿರಬೇಕು. ಮತ್ತು ಆ ಶಿಲುಬೆಯ ನಂತರ ಪುನರುತ್ಥಾನದ ವಿಜಯವಿದೆ ಎಂದು ಯೇಸು ನಮಗೆ ತಿಳಿಸಿಕೊಡುತ್ತಾರೆ. ಪ್ರಾರ್ಥಿಸೋಣ. ಪ್ರೀತಿಯ ತಂದೆಯೇ, ನಮ್ಮ ರಕ್ಷಣೆಗಾಗಿ ನಿಮ್ಮ ಪುತ್ರ ಯೇಸು ಪಾಡುಪಟ್ಟು ಶಿಲುಬೆಯ ಮರಣವನ್ನು ಅನುಭವಿಸಬೇಕೆಂದು ನೀವು ಇಚ್ಛಿಸಿದಿರಿ. ಅವರ ಅನುಯಾಯಿಗಳಾಗಿರುವ ನಾವು ದಿನನಿತ್ಯದ ಜೀವನದಲ್ಲಿ ಎದುರಿಸುವ ಸಣ್ಣ ಪುಟ್ಟ ಶಿಲುಬೆಗಳನ್ನು ಹೊರಲು ನಮಗೆ ನಿಮ್ಮ ವಿಶ್ವಾಸವನ್ನು, ಶಕ್ತಿಯನ್ನು ನೀಡಿರಿ. ಕತ್ತಲಾದ ನಂತರ ಬೆಳಕು ಬರುವಂತೆ ಶಿಲುಬೆಯ ಕಷ್ಟದ ನಂತರ ಪುನರುತ್ಥಾನದ ಆನಂದವನ್ನು ಅನುಭವಿಸುತ್ತಾ ಸದಾ ನಿಮ್ಮ ಕರುಣೆಯ ನೆರಳಿನಲ್ಲಿ ನಾವು ಜೀವಿಸುವಂತೆ ಕರುಣಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ. ಆಮೇನ್.